नहमदु व नुसल्ली अला रसूलिहिल करीम व अला आलिहि व अस्हाबिहि अजमईन अम्मा बाद इन उरीदु इल्लल इस्लाह मस्ततअतु मा तौफीक़ी इल्ला बिल्लाह अलैहि तवक्कलतु व इलैहि उनीब रब्बि इश्रह ली सदरी व यस्सिर ली अम्री वहलुल उक़दतम मिन लिसानी यफ़क़हू क़ौली। ವೇದಿಕೆಯಲ್ಲಿ ಆಸೀನರಾಗಿರುವ ಬಹಳ ದೂರದಿಂದ ಪ್ರಯಾಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿರುವ ಶ್ರೀ ಲಕ್ಷ್ಮೀಶ ಗಬ್ಬಡ್ಕರ್ ಅವರೇ, ನಮ್ಮ ಈ ಮುಂಚೆ ಕೂಡ ಪರಿಚಯ ಇದ್ದ ರೆವರೆಂಡ್ ಡಾಕ್ಟರ್ ಜಾನ್ ಬ್ಯಾಸ್ಟಿಸ್ ಸಾಲ್ದಾನರವರೇ, ಈ ಕಾರ್ಯಕ್ರಮದ ಸಂಚಾಲಕರಾಗಿರುವ ಮೊಹಮ್ಮದ್ ಸೈಫುದ್ದೀನ್ ರವರೇ ಮತ್ತು ನಮ್ಮ ದೇರಳಕಟ್ಟೆ ಶಾಖೆಯ ಅಧ್ಯಕ್ಷರಾಗಿರುವ ಜನಾಬ್ ಅಬ್ದುರಹಮಾನ್ ಸಾಬ್ರವರೇ, ಇಬ್ಬರು ಅತಿಥಿಗಳು ತಮ್ಮ ವಿಚಾರಗಳನ್ನು ನಿಮ್ಮ ಮುಂದಿಟ್ಟರು ಮತ್ತು ಸಭೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಮಂಡಿಸಿದರು. 20 ವರ್ಷಗಳ ಹಿಂದೆ ಕಾಕತಾಳಿ ಎಂದರೆ ಇದೇ ಹಾಲ್ನಲ್ಲಿ ನಮ್ಮ ಈ ಕಾರ್ಯಕ್ರಮ ಆರಂಭಗೊಂಡಿತ್ತು. 2006ರಲ್ಲಿ ನಾವು ಪ್ರಥಮ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೆವು. ಆ ಬಳಿಕ ನಿರಂತರ 20 ವರ್ಷಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ. ಅನೇಕ ಮುಖಗಳು ಬದಲಾದವು, ಅನೇಕ ಅತಿಥಿಗಳು ಬಂದು ಹೋದರು, ಅನೇಕ ವಿಚಾರಗಳು ಚರ್ಚೆಯಾದವು. ಕಾರ್ಯಕ್ರಮಕ್ಕೆ ಬರುವ ಮುಂಚೆ ಅತಿಥಿಗಳು ಯಾವ ಧಾರಣೆಯನ್ನು ಇಟ್ಟುಕೊಳ್ಳುತ್ತಾರೋ, ಈ ಕಾರ್ಯಕ್ರಮಗಳನ್ನು ಕಂಡಾಗ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ಅವರ ಅಭಿಪ್ರಾಯಗಳು ಬದಲಾಗುವುದು ಇದು ಹೊಸತಲ್ಲ. ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ತಿಳಿದುಕೊಳ್ಳುವುದು ನಮ್ಮ ಮುಂದಿನ ಹೆಜ್ಜೆಗೆ ಅದು ನಾಂದಿ ಹಾಡುತ್ತದೆ ಎಂಬ ಒಂದು ಭರವಸೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯೂನಿ ಆಫ್ ಕರ್ನಾಟಕ, ಈಗ ನಮ್ಮ ಲಕ್ಷ್ಮೀಶರ್ ಅವರು ಕೇಳಿದರು, ಏನು ಪ್ರೇರಣೆ ನಿಮಗೆ ಈ ಸಂಘಟನೆಯನ್ನು ಸ್ಥಾಪಿಸಲು, ಈ ಕಾರ್ಯಕ್ರಮವನ್ನು ಮಾಡಲು? ದೇಶಾದ್ಯಂತ ನಮ್ಮ ಪರಿಸ್ಥಿತಿ ಏನಿದೆ, ಹೇಗಿದೆ ಎಂಬುದು ನಮಗೆಲ್ಲ ತಿಳಿದಿದೆ. ಬಹಳ ಕಠೋರ ಸತ್ಯವೆಂಬ ನೆಲೆಯಲ್ಲಿ ನಮ್ಮ ಅತಿಥಿ ಮಾತಾಡ್ತಾ ಹೇಳಿದರು, ನಾವು ಧರ್ಮ ಅತಿ ಹೆಚ್ಚಾಗಿ ಅದನ್ನು ನೆಚ್ಚಿಕೊಂಡಾಗ ನಾವು ಧರ್ಮಾಂಧರಾಗುತ್ತೇವೆ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು. ಆದರೆ ನಾನು ಹೇಳುವುದು ಹಾಗೆಲ್ಲ. 25 ವರ್ಷಗಳ ಮುಂಚೆ ನಾವು ಯಾವ ಧರ್ಮವನ್ನು ಅನುಸರಿಸುತ್ತಿದ್ದೇವೆಯೋ, ಈಗ ಆ ಧರ್ಮವನ್ನು ಬಿಟ್ಟು ನಾವು ಸಮ್ಮಿಶ್ರ ಧರ್ಮವನ್ನು ಆಚರಿಸುವಂತಹ ಅನ್ಯಾಯಿಗಳಾಗಿ ಮಾರ್ಪಟ್ಟಿದ್ದೇವೆ. ಯಾರೂ ಕೂಡ ಈಗ ಪ್ಯೂರ್ ಕ್ರೈಸ್ತರಲ್ಲ, ಯಾರೂ ಕೂಡ ಈಗ ಪ್ಯೂರ್ ಹಿಂದೂಗಳಲ್ಲ, ಯಾರೂ ಕೂಡ ಈಗ ಶುದ್ಧ ಮುಸ್ಲಿಮರಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ. ಈಗ ಈ ಕಾರ್ಯಕ್ರಮಗಳ ಮೂಲಕ ಅನೇಕ ಮುಸ್ಲಿಮೇತರ ಮಹಿಳೆಯರನ್ನು, ಮಹನೀಯರನ್ನು ನಾವು ಆಹ್ವಾನಿಸುತ್ತೇವೆ. ನಮಗೆ ಭಯ ಇತ್ತು, ಈ ಆಕಸ್ಮಿಕ ಮಳೆ, ನಿರಂತರವಾದಂತಹ ರೆಡ್ ಅಲರ್ಟ್ನೊಂದಿಗೆ ಬಂದಂತಹ ಮಳೆ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಅಡಚಣೆ ಉಂಟು ಮಾಡುತ್ತದೆ ಎಂಬ ಭಯ ನಮ್ಮಲ್ಲಿತ್ತು. ಆದರೆ ನಾವು ನಿನ್ನೆ ಕಾರ್ಯಕರ್ತರಲ್ಲಿ ಹೇಳಿದ್ದೆವು, ಜನ ಎಷ್ಟೇ ಬರಲಿ ನಮ್ಮ ಪ್ರಯತ್ನ ಮುಂದೆ ಸಾಗುತ್ತದೆ. ನಾವು ಹತಾಶರಾಗುವುದಿಲ್ಲ. ಹತಾಶ ನಹೋ ನೋಮೀದಿ ಜವಾಲೆ ಇಲ್ಮೋ ಇರ್ಫಾ ಹೇ. ಅಲ್ಲಾಮ ಇಕ್ಬಾಲ್ ಹೇಳುತ್ತಾರೆ, ಎಂದೂ ಕೂಡ ಯಾರೂ ಕೂಡ ನಿರಾಶರಾಗಬಾರ್ದು. ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ. ಆ ಆಶಾಭಾವನೆ ಏನು? ಮಂಗಳೂರು ಎಂಬ ಅಥವಾ ಢಾಕಾ ಜಿಲ್ಲೆ ಎಂಬ ಕೋಮು ವೈಷಮ್ಯ, ಕೋಮುವಾದ ಮತ್ತು ಪರಸ್ಪರನ್ನು ಸಂಶಯದ ದೃಷ್ಟಿಯಿಂದ ನೋಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಅದು ಹೇಗೆ ನಿರ್ಮಾಣಗೊಂಡಿದೆ ಎಂಬುದು ಅದು ಇನ್ನೊಂದು ಚರ್ಚೆಯ ವಿಷಯ. ಅದು ನಿರ್ಮಾಣಗೊಂಡಿದೆ, ಅದನ್ನು ಪುನಃ ಅದರ ಮೂಲ ಸ್ಥಳಕ್ಕೆ, ಮೂಲ ಸ್ಥಾನಕ್ಕೆ ಅದು ತರುವುದು ಹೇಗೆ ಎಂಬುದರ ಕುರಿತು ನಾವು ಚರ್ಚಿಸಬೇಕಾಗಿದೆ. ಇಲ್ಲಿ ನಮ್ಮ ಲಕ್ಷ್ಮೀಶ್ ಅವರು ಹೇಳಿದ ಹಾಗೆ ಇಡೀ ಒಂದು ಇಡೀ ಜಗತ್ತನ್ನೋ ಅಥವಾ ಮಂಗಳೂರನ್ನು ನಾವು ಇಲ್ಲಿ ಕರೆತರಲಿಲ್ಲ. ನಾವು ನಿನ್ನೆ ಚರ್ಚೆ ಮಾಡುವಾಗ ನಮ್ಮ ಕಾರ್ಯಕರ್ತರು ಹೇಳಿದ್ದರು 1,000 ಜನ ಸೇರ್ತಾರೆ ನಾಳೆ ಅಂತ. ಯಾಕೆಂದರೆ ಅಷ್ಟು ಪ್ರಯತ್ನ ಪಟ್ಟಿದ್ದೇವೆ ನಾವು. ಈ ಮಳೆ ಅಲ್ಲದಿರುತ್ತಿದ್ದರೆ ಬಹುಶಃ ಇದರ ಒಂದು ಡಬಲ್ ಜನ ಇಲ್ಲಿ ಇರ್ತಿದ್ರು.
ಎಂಬ ಖಂಡಿತವಾಗಿ ನನಗೆ ವಿಶ್ವಾಸ ಇತ್ತು. ನಾವು ಅಷ್ಟು ಪ್ರಿಪೇರ್ ಆಗಿದ್ದೆವು. ಆದರೂ ಕೂಡ ಅಲ್ಲಾಹನಿಗೆ ಸರ್ವಸ್ತುತಿಗಳು. ನಮ್ಮ ಪ್ರಯತ್ನಕ್ಕೆ ಆತ ಫಲ ಕೊಟ್ಟಿದ್ದಾನೆ. ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ಮುಂದುವರಿತಾ ಇದೆ. ಅಪನಂಬಿಕೆಗಳ ಮಧ್ಯೆ ಧರ್ಮಾಚರಣೆ. ಈಗ ಪ್ರತಿಯೊಬ್ಬರಿಗೂ ನಾವು ಮುಕ್ತ ಅವಕಾಶ ಕೊಟ್ಟೆವು. ಕ್ರೈಸ್ತರಲ್ಲಿರುವಂತಹ ಅಪಕಲ್ಪನೆಗಳು, ಜನರಿಗಿರುವಂಥ ಅದನ್ನು ದೂರೀಕರಿಸುವುದು. ಅದೇ ರೀತಿ ಬಹಳ ಮನೋಜ್ಞ ಮತ್ತು ಸೂಕ್ಷ್ಮವಾಗಿ ಹಿಂದೂ ಧರ್ಮದ ಕುರಿತು ಕೂಡ ಲಕ್ಷ್ಮೀಶ್ ಅವರು ಹೇಳಿದರು. ಪವಿತ್ರ ಕುರ್ಆನ್ನಲ್ಲಿ ಒಂದು ವಚನ ಇದೆ. ಈಗ ನಾವು ಸೂಕ್ತವನ್ನು ವಚನ ಕೂಡ ಹೇಳ್ತೇವೆ. ಈಗ ವಚನ ಇದೆ, ಕುಲ್ ತಆಲೌ, ಕುಲ್ ಪ್ರವಾದಿಯವರೇ ಹೇಳಿರಿ, ತಆಲೌ ಬನ್ನಿ, ನೀವು ಬನ್ನಿ, ನಾವು ಒಂದು ಸೇರುವ. ಯಾವುದರ ಬಗ್ಗೆ? ಯಾವುದರಲ್ಲಿ ನಮಗೆ ಸಮಾನ ರೀತಿಯ ವಿಶ್ವಾಸಗಳಿವೆಯೋ, ನಂಬಿಕೆಗಳಿವೆಯೋ, ಯಾವ ವಿಶ್ವಾಸದ ಕುರಿತು ನಮಗೆ ಸಮಭಾವ ಇದೆ, ನಾವು ಮನಸ್ಕರಾಗಿದ್ದೇವೆಯೋ, ಕನಿಷ್ಠ ಆ ವಿಚಾರದಲ್ಲಿ ನಾವು ಒಗ್ಗಟ್ಟಾಗಬೇಕು. ದೇವರ ಕುರಿತು, ಧರ್ಮಗಳ ಕುರಿತು, ವಿಚಾರಗಳ ಕುರಿತು, ಆಚರಣೆಗಳ ಕುರಿತು 1400 ವರ್ಷಗಳ ಇತಿಹಾಸ ಇರುವಂಥ ಮುಸ್ಲಿಂ ಸಮುದಾಯದ ಆಚರಣೆಗಳು ಯಾತಕ್ಕಾಗಿ ಇಂದೂ ಕೂಡ ಹಿಂದೂ ಸಮಾಜ ಅಜ್ಞರಾಗಿದ್ದಾರೆ ಎಂಬ ಪ್ರಶ್ನೆ ಎತ್ತಿದಾಗ ಇನ್ನೂ ಕೂಡ ಉತ್ತರ ಲಭಿಸ್ತಾ ಇಲ್ಲ ನಮಗೆ. ಅಜಾನ್ನ ಕುರಿತು ಅನೇಕರಿಗೆ ಅನೇಕ ರೀತಿಯ ಆಕ್ಷೇಪಗಳಿವೆ. ಅಜಾನ್ನ ಕುರಿತು ಯಾತಕ್ಕಾಗಿ ಆಕ್ಷೇಪ ಇದೆ ಎಂಬುದರ ಕುರಿತು ಇಂದೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ. ಆದರೆ ನಾವು ಭಾವಿಸುವುದೇನೆಂದರೆ, ಅಜಾನ್ ಎಂಬುದು ಈ ಜನರು ಇಸ್ಲಾಮಿನ ಕುರಿತು, ಪ್ರವಾದಿಗಳ ಕುರಿತು, ಪವಿತ್ರ ಕುರ್ಆನ್ನ ಕುರಿತು ದುರ್ವ್ಯಾಖ್ಯಾನಗಳನ್ನು ಮಾಡಿ, ಅದು ಯಾವುದೋ ಒಂದು ಹಿತಾಸಕ್ತಿಗಾಗಿ ದುರ್ವ್ಯಾಖ್ಯಾನಗಳನ್ನು ಮಾಡಿ ಸಂಶಯದ ಬೀಜವನ್ನು ಬಿತ್ತಿ ಜನರನ್ನು, ವಿಚಾರಗಳನ್ನು, ಆಚರಣೆಗಳನ್ನು, ಧರ್ಮಗಳನ್ನು ಸಂಶಯದ ದೃಷ್ಟಿಯಿಂದ ನೋಡುವಂತೆ ಮಾಡಿದಂತಹ ಒಂದು ವ್ಯವಸ್ಥೆ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅದನ್ನು ಸೋಲಿಸಬೇಕು. ಅದನ್ನು ಸೋಲಿಸಿದರೆ ಯಾವ ಧರ್ಮ ಕೂಡ ಸೋಲುವುದಿಲ್ಲ. ಇಲ್ಲಿ ಯಾವ ಧರ್ಮ ಕೂಡ ಇಲ್ಲಿ ಜಯಗಳಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ಆತನ ಧರ್ಮವನ್ನು, ನಮ್ಮ ಕೃಷ್ಣಮೂರ್ತಿಯವರು ಹೇಳಿದಂಥ ಮಾತು, ಅನಂತ ಕೃಷ್ಣಮೂರ್ತಿಯವರು ಹೇಳಿದಂಥ ಮಾತು, ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾಗಿದ್ದರೆ ಪ್ರತಿಯೊಬ್ಬ ಧರ್ಮಾನುಯಾಯಿ ತಮ್ಮ ಧರ್ಮದ ಕಟ್ಟಾಳು ಆಗಬೇಕು. ಒಬ್ಬ ಹಿಂದೂ ಕಟ್ಟ ಹಿಂದೂ ಆಗಬೇಕು, ಒಬ್ಬ ಮುಸಲ್ಮಾನ ಕಟ್ಟ ಮುಸಲ್ಮಾನ ಆಗಬೇಕು, ಒಬ್ಬ ಕ್ರೈಸ್ತ ಕಟ್ಟ ಕ್ರೈಸ್ತನಾಗಬೇಕು. ಹಾಗಿದ್ದರೆ ಲಕ್ಷ್ಮೀಶ್ ಅವರು ಹೇಳಿದ ಹಾಗೆ ಧರ್ಮಾಂಧತೆ ಬರುವುದಿಲ್ಲ. ಅಲ್ಲಿ ಖಂಡಿತವಾಗಿಯೂ ಸಹಿಷ್ಣುತೆ ಇರುತ್ತದೆ. ಮತ್ತು ಧರ್ಮದ ಹೆಸರಲ್ಲಿ ನಾವು ಕಟ್ಟ ಅಭಿಮಾನಿಗಳು, ಕಟ್ಟ ಅನುಯಾಯಿಗಳು, ಅವರಿಂದ ಏನಾದರೂ ಅಚಾತುರ್ಯ ಅವರು ತೋರಿಸಿದರೆ ಅದಕ್ಕೆ ಧರ್ಮ ಕಾರಣ ಅಲ್ಲ. ಈಗ ಇಸ್ಲಾಮಿನ ಕುರಿತು ತಿಳಿಯಬೇಕಾದರೆ ಈ ಜಗತ್ತಿನಲ್ಲಿ 175 ಕೋಟಿ ಮುಸಲ್ಮಾನರಿದ್ದಾರೆ. ಈ 175 ಕೋಟಿ ಮುಸಲ್ಮಾನರನ್ನು ಅಧ್ಯಯನಗೊಳಿಸಿದರೆ ಧರ್ಮ ಏನು ಗೊತ್ತಾಗುವುದಿಲ್ಲ. ಯಾಕೆಂದರೆ ಈ 175 ಕೋಟಿ ಮುಸಲ್ಮಾನರಲ್ಲಿ ಅದೆಷ್ಟು ಮಂದಿಗೆ ಈ ಧರ್ಮ ಗೊತ್ತಿದೆ, ಆ ಧರ್ಮ ಗೊತ್ತಿರುವ ಜನರು ಅದನ್ನು ಎಷ್ಟು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿದ್ದಾರೆ, ಆ ಅನುಷ್ಠಾನಗೊಳಿಸಿರುವಂಥ ಜನರನ್ನು ನೋಡಿದರೆ ಮಾತ್ರ ಧರ್ಮ ತಿಳಿಯುತ್ತದೆ. ಆದ್ದರಿಂದಲೇ ಬಹುಶಃ ಭಾರತದಲ್ಲಿ ಎಂದೂ ಮುಸ್ಲಿಂ ಗುರು ಮತ್ತು ಹಿಂದೂ ಪಂಡಿತ ಜಗಳಾಡಲೇ ಇಲ್ಲ. ಒಬ್ಬ ಕ್ರೈಸ್ತ ಪಾದ್ರಿ ಒಬ್ಬ ಹಿಂದೂ ಋಷಿಯನ್ನು ಹತ್ಯೆ ಮಾಡಲೇ ಇಲ್ಲ. ಯಾಕೆಂದರೆ ಧರ್ಮ ಅವರನ್ನು ಹಾಗೆ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಈ ದೇಶದಲ್ಲಿ ಧರ್ಮವನ್ನು ಅತಿ ಹೆಚ್ಚು ತಿಳಿದವರು ಯಾರೋ ಅವರು ಶಾಂತಿಯ ದೂತರಾಗಿದ್ದಾರೆ. ಅತಿ ಹೆಚ್ಚು ವೇದ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು, ಅತಿ ಹೆಚ್ಚು ಕುರ್ಆನ್ ಪಾರಾಯಣ ಮಾಡಿದವರು, ಅತಿ ಹೆಚ್ಚು ಬೈಬಲನ್ನು ಸ್ಟಡಿ ಮಾಡಿದವರು. ಈಗ ನೋಡಿ, ಫಾದರ್ ಹೇಳಿದಂಥ ಮಾತು, ನಂಬಿಕೆಗಳು ಮತ್ತು ಅಪನಂಬಿಕೆಗಳ ಮಧ್ಯೆ ಇದ್ದಂಥ ಕೆಲವು ಸಂಶಯಗಳನ್ನು ಅವರು ನಿವಾರಿಸಿದರು. ಮರಿಯಮ್ಮರ ಕುರಿತು ಅವರು ಹೇಳಿದರು. ಅದೇ ರೀತಿ ಈಸಾ ಅಲೈಹಿಸ್ಸಲಾಮರ ಜೀಸಸ್ ಕ್ರೈಸ್ತ ಕುರಿತು ಹೇಳಿದರು. ಅದೇ ರೀತಿ ವೇದ ಗ್ರಂಥಗಳಲ್ಲಿರುವಂಥ ನಿರಾಕಾರವಾದಂತಹ ದೈವಿಕ ಕಲ್ಪನೆಗಳ ಕುರಿತು ಕೂಡ ಹೇಳಿದರು. ನಾನು ಸುಮಾರು 20 ವರ್ಷಗಳ ಹಿಂದೆ ಒಂದು ಅಧ್ಯಯನ ನಡೆಸುವಂಥ ಸಂದರ್ಭದಲ್ಲಿ ನಾನು ಒಂದು ಕಡೆ ಭಾಷಣ ಮಾಡಿದ್ದೆ. ಆಗ ಭಾಷಣ ಮಾಡುವಾಗ ಇಷ್ಟು ಒಂದು ಉತ್ಪ್ರೇಕ್ಷಕ್ಕೆ ಹೋದಂಥ ಸಂದರ್ಭ ಅಲ್ಲ. ಎಲ್ಲವನ್ನು ಕೂಡ ತಾಳ್ಮೆಯಿಂದ, ಸಹನೆಯಿಂದ ಕೇಳುವಂಥ ಒಂದು ಕಾಲದಲ್ಲಿ ಮಾಡಿದಂಥ ಭಾಷಣ.
ಅಂದರೆ ಇಸ್ಲಾಂ ಮತ್ತು ಹಿಂದೂ ಧರ್ಮ, ನೈಜವಾದಂಥ ಸನಾತನ ಧರ್ಮಕ್ಕೂ ಮತ್ತು ಇಸ್ಲಾಮಿನ ಕೆಲವು ವಿಚಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆಂದರೆ ಪವಿತ್ರ ಕುರ್ಆನ್ನ ಕುರಿತು ನಮ್ಮ ಮುಸ್ಲಿಮೇತರ ಬಾಂಧವರಿಗೆ ಹೆಚ್ಚು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಪವಿತ್ರ ಕುರ್ಆನ್ ಯಾವುದೇ ಒಬ್ಬ ವ್ಯಕ್ತಿ ಬರೆದಂಥ ಗ್ರಂಥವಲ್ಲ. ಪವಿತ್ರ ಕುರ್ಆನ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೆದಂತಹ ಗ್ರಂಥವಲ್ಲ. ಬದಲಾಗಿ ಪವಿತ್ರ ಕುರ್ಆನ್ ದೇವನಿಂದ, ಸೃಷ್ಟಿಕರ್ತನಿಂದ ಇಳಿಸಲ್ಪಟ್ಟಂತಹ, ಅವತೀರ್ಣಗೊಳಿಸಲ್ಪಟ್ಟಂತಹ ವೇದ ಗ್ರಂಥವಾಗಿದೆ. ನಾನು ವೇದ ಗ್ರಂಥಗಳ ಕುರಿತು ಅಧ್ಯಯನ ಮಾಡಿದಾಗ ಅಲ್ಲಿ ಅನೇಕ ವಿಚಾರಗಳ ಕುರಿತು ಬಹಳ ಆಳವಾಗಿ ಅಲ್ಲದಿದ್ದರೂ ಕೂಡ ಮೇಲ್ಮೇಲೆ ನಾನು ಅದು ಅಧ್ಯಯನಗೊಳಿಸಿದಾಗ ನಮಗೆ ತಿಳಿದು ಬರುವುದು, ವೇದ ಗ್ರಂಥಗಳ ಕರ್ತರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಸರಿ, ಯಾರೂ ಇಲ್ಲ. ವೇದ ಗ್ರಂಥ ಋಗ್ವೇದ ಯಾರು ಬರೆದದ್ದು? ಯಾರು ಕೂಡ ಹೇಳುವುದಿಲ್ಲ ಯಾರು ಬರೆದದ್ದು. ಅಂದರೆ ಅಲ್ಲಾಹನು ತನ್ನ ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾನೆ, ವಲಿ ಕುಲ್ಲಿ ಕೌಮಿನ್ ಹಾದ್, ನಾವು ಪ್ರತಿಯೊಂದು ಜನಾಂಗಕ್ಕೂ ಮಾರ್ಗದರ್ಶಕರನ್ನು ಕಲಿಸಿದ್ದೇವೆ ಮತ್ತು ಪ್ರತಿಯೊಂದು ಕಾಲದಲ್ಲೂ ನಮ್ಮ ಗ್ರಂಥವನ್ನು ಇಳಿಸಿದ್ದೇವೆ. ಈಗ ಶ್ರೀಕೃಷ್ಣ ಮತ್ತು ಶ್ರೀರಾಮರ ಕುರಿತು ಉಲ್ಲೇಖಗಳು ಬಂದವು. ನಾನು ರಾಮಾಯಣವನ್ನು ಓದಿದಾಗ 14 ವರ್ಷಗಳ ವನವಾಸದಲ್ಲಿ ಕೊನೆಯ ಹಂತದಲ್ಲಿ ಶ್ರೀರಾಮರನ್ನು ಭೇಟಿಯಾಗಲು ತಾಯಿ ಬರ್ತಾರೆ. ತಾಯಿ ಬಂದು ಅವರು ಚರಣ ಸ್ಪರ್ಶ ಮಾಡುತ್ತಾರೆ ರಾಮನನ್ನು, ಶ್ರೀರಾಮರು. ಇದು ವಾಲ್ಮೀಕಿ ರಾಮಾಯಣದ ಉಲ್ಲೇಖ, ನನ್ನ ಉಲ್ಲೇಖ ಅಲ್ಲ. ಆಗ ಶ್ರೀರಾಮರು ಹೇಳುವಂಥ ಮಾತು ಇದು. ನಾನು ನೇರವಾಗಿ ಗ್ರಂಥವನ್ನು ಓದಿದೆ, ಆದರೆ ರಮಾನಂದ್ ಸಾಗರ್ರ ಎಪಿಸೋಡ್ ಬರ್ತಾ ಇತ್ತು. ಅದರಲ್ಲಿ ಈ ಒಂದು ಎಪಿಸೋಡ್ ಇದೆ. ಕಾಡಲ್ಲಿ ಅವರು ಹೋದಾಗ, ತಾಯಿ ಹೋದಾಗ ಅವರ ಚರಣ ಸ್ಪರ್ಶ ಮಾಡಿದಾಗ ಶ್ರೀರಾಮರು ಹೇಳುವಂಥ ಮಾತು, ನನ್ನ ಚರಣ ಸ್ಪರ್ಶ ಮಾಡಬೇಡಿ, ದೇವರ ಚರಣ ಸ್ಪರ್ಶ ಮಾಡಿ. ಹಾಗಾದರೆ ಶ್ರೀರಾಮರ ದೇವರು ಯಾರು? ಶ್ರೀಕೃಷ್ಣರ ದೇವರು ಯಾರು? ಈಸಾ ಅಲೈಹಿಸ್ಸಲಾಮರ ದೇವರು ಯಾರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದೇವರು ಯಾರು? ಈ ದೇವರುಗಳ ಬಗ್ಗೆ ಒಂದು ಅಧ್ಯಯನ ನಾವು ನಡೆಸಬೇಕು. ನಾವು ತಮ್ಮಲ್ಲಿ ಅಂತ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ ಇಟ್ಟುಕೊಳ್ಬೇಕು. ಇಲ್ಲಿ ಜಗಳ ಇಲ್ಲ, ಇಲ್ಲಿ ಯುದ್ಧ ಇಲ್ಲ. ಧರ್ಮವನ್ನು ತಿಳಿಯುವಂಥ ಒಂದು ಪ್ರಯತ್ನ ನಮ್ಮಲ್ಲಿರಬೇಕು. ಯಾವ ದಿನ ಈ ಸಮಾಜದಲ್ಲಿ ಇತರ ಧರ್ಮವನ್ನು ಆಳವಾಗಿ ವಿಶ್ಲೇಷಿಸುವಂತಹ, ವಿಮರ್ಶಿಸುವಂತಹ, ಅಧ್ಯಯನಗೊಳಿಸುವಂತಹ, ಅವಲೋಕಿಸುವಂತಹ ಅವಕಾಶ ಲಭಿಸುತ್ತದೋ ಖಂಡಿತವಾಗಿಯೂ ಈ ದೇಶದಲ್ಲಿ ಶಾಂತಿಗಾಗಿ ಹೊಸ ದೂತರನ್ನು ಕಲಿಸುವಂಥ ಅಗತ್ಯ ಬರುವುದೇ ಇಲ್ಲ. ನಾವೇ ಶಾಂತಿ ದೂತರಾಗಿ ಮಾರ್ಪಡುತ್ತೇವೆ. ಆದ್ದರಿಂದಲೇ ಹಿಂದೂಗಳಲ್ಲಿ ನನ್ನ ವಿನಂತಿ, ನೀವು ಇಸ್ಲಾಮನ್ನು ಅಧ್ಯಯನ ಮಾಡಿ. ಯಾಕೆಂದರೆ ಈಗ ತಮಗೆ ಗೊತ್ತಿರುವಂಥ ಇಸ್ಲಾಂ ಅದು ನೈಜ ಇಸ್ಲಾಂ ಅಲ್ಲ. ತಮಗೆ ಗೊತ್ತಿರುವಂತಹ ವ್ಯಾಖ್ಯಾನಗಳು ಧರ್ಮದ್ದು ಅದು ನೈಜ ವ್ಯಾಖ್ಯಾನಗಳಲ್ಲ. ಪವಿತ್ರ ಕುರ್ಆನ್ನಲ್ಲಿ 6236 ವಚನಗಳಿವೆ. ಈ ವಚನಗಳ ಪೈಕಿ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಹಿತಾಸಕ್ತರು, ನಾನು ಹಿತಾಸಕ್ತಿಯ ಪದವನ್ನು ನಾನು ಪ್ರಯೋಗಿಸುತ್ತೇನೆ. ಯಾಕೆಂದರೆ ಅವರು ಒಂದೇ ವೇದಿಕೆಯಲ್ಲಿ ಬಂದಾಗ ಅವರಿಗೆ ಯಾವ ರೀತಿಯ ವಿರೋಧ ಇರುವುದಿಲ್ಲ. ಆದರೆ ಅವರು ರಾಜಕೀಯ ವೇದಿಕೆಗೆ ಹತ್ತಿದಾಗ ಅವರಲ್ಲಿ ಅನೇಕಾರು ವಿರೋಧಾಭಾಸಗಳು ನಾವು ಕಾಣ್ತೇವೆ. ಪವಿತ್ರ ಕುರ್ಆನ್ನಲ್ಲಿ 6326 ವಚನಗಳಿವೆ. ಈ ವಚನಗಳಲ್ಲಿ ಜನರಿಗೆ ಇರುವಂತಹ ಆಕ್ಷೇಪಗಳಿರುವಂಥ ವಚನಗಳೆಷ್ಟು? ಸುಮಾರು 18 ವಚನಗಳ ಕುರಿತು ಮುಸ್ಲಿಮೇತರಿಗೆ ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ಹಿಂದೂಗಳೇ ವೇದ ಗ್ರಂಥಗಳನ್ನು ಓದುವುದಿಲ್ಲ, ಅವರು ಕುರಾನ್ ಎಲ್ಲಿ ಓದ್ತಾರೆ. ಆದರೆ ಹೇಳಲ್ಪಟ್ಟಂತಹ ಅಪಕಲ್ಪನೆಗಳಿಗೆ ಗುರಿಯಾಗಿಸಲ್ಪಟ್ಟಂತಹ ವಚನಗಳು 18. ಈ 18 ವಚನಗಳನ್ನು ಇಟ್ಟುಕೊಂಡು ಪವಿತ್ರ ಕುರ್ಆನ್ ಓದಿದಂಥ ವ್ಯಕ್ತಿ ಕ್ರೂರಿಯಾಗುತ್ತಾನೆ, ಭಯೋತ್ಪಾದಕನಾಗುತ್ತಾನೆ, ಮರ್ದಕನಾಗುತ್ತಾನೆ, ಹಿಂಸಾಚಾರ ನಡೆಸುತ್ತಾನೆ ಎಂಬ ಒಂದು ಬೊಬ್ಬೆಯನ್ನು ವ್ಯಾಪಕಗೊಳಿಸಲಾಗಿದೆ ಮತ್ತು ಅದನ್ನು ಜನಸಾಮಾನ್ಯರು ಒಪ್ಪಿದ್ದಾರೆ. ನಿಜವಾಗಿ ಆ ರೀತಿ ಇಲ್ಲ ಪವಿತ್ರ ಕುರ್ಆನ್ನಲ್ಲಿ. 6326ರಲ್ಲಿ 18 ಲೆಸ್ ಮಾಡಿ, ಉಳಿದ ವಚನಗಳು ಏನು, ಯಾವುದನ್ನು ಬೋಧಿಸುತ್ತದೆ? ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಒಂದು ಕಡೆ ಹೇಳುತ್ತಾನೆ, ವಲಾ ತಸುಬ್ಬುಲ್ಲದೀನ ಯದ್ಉನ ಮಿನ್ ದೂನಿಲ್ಲ, ಅಲ್ಲಾಹನೇತರರನ್ನು ಕರೆದು ಪ್ರಾರ್ಥಿಸಲ್ಪಡುವಂತಹ ದೇವರುಗಳನ್ನು, ಮೂರ್ತಿಗಳನ್ನು ನೀವು ನಿಂದಿಸಬೇಡಿರಿ. ಇದು ಪವಿತ್ರ ಕುರ್ಆನ್ ಆದೇಶ. ಪವಿತ್ರ ಕುರ್ಆನ್ ಆದೇಶ. ನೀವು ಗಣಪತಿಯನ್ನು ನಿಂದಿಸಬೇಡಿರಿ, ನೀವು ದುರ್ಗೆಯನ್ನು ನಿಂದಿಸಬೇಡಿರಿ,
ನೀವು ಶಿಲುಬೆಯನ್ನು ನಿಂದಿಸಬೇಡಿರಿ, ನೀವು ಯಾವುದನ್ನು ಆರಾಧಿಸುತ್ತೀರೋ ನಿಮ್ಮ ವಿರೋಧಿಗಳು ಆರಾಧಿಸುವಂತಹ ಆರಾಧನೆಗಳನ್ನು ಆರಾಧ್ಯಗಳನ್ನು ನಿಂದಿಸಬಾರದು ಎಂಬ ಆದೇಶ ಯಾರದ್ದು? ಅದು ಪವಿತ್ರ ಕುರ್ಆನ್. ಯಾವ ವ್ಯಕ್ತಿ ಕೂಡ ಇದನ್ನು ಪ್ರಚಾರ ಮಾಡುವುದಿಲ್ಲ. ಮಾತ್ರವಲ್ಲ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಅನೇಕ ಸಂದೇಶಗಳು ಕೊಡಿ. ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಪ್ರವಾದಿ ವಚನಗಳಿವೆ. 20 ಲಕ್ಷಕ್ಕಿಂತಲೂ ಹೆಚ್ಚು ಪ್ರವಾದಿ ವಚನ. ನೋಡಿ, ಅಶೋಕ ಕಳಿಂಗ ಯುದ್ಧ ನಡೆಸಿದರು. ಅಶೋಕ ಕಳಿಂಗ ಯುದ್ಧ ನಡೆಸುವಾಗ ಅವರು ಹಿಂದೂ ಆಗಿದ್ದರು. ಅಶೋಕರಿಗೆ ಕಳಿಂಗ ಯುದ್ಧದಲ್ಲಿ ಲಕ್ಷದಷ್ಟು ಜನರನ್ನು ಹತ್ಯೆ ಮಾಡಲು ಹಿಂದೂ ಧರ್ಮ ಗ್ರಂಥ ಅದು ಪ್ರೇರೇಪಿಸಿದಲ್ಲ. ಆ ಬಳಿಕ ಅದನ್ನು ಬಿಟ್ಟವರು ಬೌದ್ಧ ಧರ್ಮಕ್ಕೆ ಹೋದರು. ಯಾಕೆಂದರೆ ಇನ್ನು ನಾನು ಶಸ್ತ್ರವನ್ನು ಎತ್ತುವುದಿಲ್ಲ. ಆದರೆ ಧರ್ಮ ಕಾರಣವಾಗಿರಲಿಲ್ಲ, ಅದು ರಾಜಕೀಯ ಕಾರಣವಾಗಿತ್ತು. ರಾಜಕೀಯ ಕಾರಣವಾಗಿತ್ತು. ಹೀಗೆ ರಾಜಕೀಯ ಕಾರಣಕ್ಕಾಗಿ ಆ ಕಾಲದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಅವತೀರ್ಣಗೊಂಡಂತಹ ವಚನಗಳನ್ನು 2025ಕ್ಕೆ ಸಮೀಕರಿಸಿ ಅದನ್ನು ವ್ಯಾಖ್ಯಾನ ಮಾಡುವುದು ಅದು ಮೂರ್ಖತನ. ಅದು ಆ ಕಾಲಕ್ಕೆ ಮಾತ್ರ ಸೀಮಿತಗೊಂಡಿದ್ದಂಥ ವಚನಗಳಾಗಿದ್ದವು. ಆದ್ದರಿಂದ ಇಸ್ಲಾಮನ್ನು ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಒಮ್ಮೆ ಪವಿತ್ರ ಕುರಾನನ್ನು ಪೂರ್ತಿ ಓದಬೇಕು, ಪ್ರವಾದಿ ವಚನಗಳನ್ನು ಕೂಡ ನಾವು ಓದಬೇಕು. ಈಗ ಇಸ್ಲಾಂ ಮಾತ್ರ ಅಲ್ಲ, ಎಲ್ಲ ಧರ್ಮಗಳು ನಂಬಿಕೆಗಳ ಮೇಲೆ ನೆಲೆ ನಿಂತಿದೆ. ನಂಬಿಕೆಗಳ ಬಗ್ಗೆ ನಂಬಿಕೆಗಳಿಲ್ಲದಿದ್ದರೆ ಈ ಧರ್ಮ ಇರುವುದಿಲ್ಲ. ಈ ದೇಶದ ಒಂದು ಸೊಗಸೇನೆಂದರೆ, ಈ ದೇಶದ ವಿಶೇಷತೆ ಏನೆಂದರೆ, ಇದು ಧರ್ಮರಾಹಿತ್ಯವಾದಂಥ ದೇಶ ಅಲ್ಲ. ಎಂದೂ ಕೂಡ ಈ ದೇಶದಲ್ಲಿ ಧರ್ಮ ಇಲ್ಲದಂಥ ಕಾಲ ಇರಲಿಲ್ಲ. ಪುರಾತನ ಕಾಲದಿಂದ ಹಿಡಿದು ಆಧುನಿಕ ಕಾಲ ತನಕ ಇದು ಧರ್ಮದ ಉದ್ಭವ, ಅನೇಕ ಧರ್ಮಗಳ ಉದ್ಭವ ಕೇಂದ್ರವೂ ಹೌದು. ಸಿಖ್ ಧರ್ಮ ಆಗಿರಲಿ, ಬೌದ್ಧ ಧರ್ಮ ಆಗಿರಲಿ, ಜೈನ ಧರ್ಮ ಆಗಿರಲಿ, ಅನೇಕ ಧರ್ಮಗಳ ಉದ್ಭವ ಕೇಂದ್ರವೂ ಕೂಡ ಹೌದು. ಮತ್ತು ಜಗತ್ತಿನ ಇತಿಹಾಸದಲ್ಲಿ ಸಹಿಷ್ಣುತೆಗೆ ಹೆಸರುವಾಸಿಯಾದಂಥ ಮಣ್ಣು ಕೂಡ ಹೌದು ಈ ದೇಶ. ಆದ್ದರಿಂದಲೇ ಈ ಸಹಿಷ್ಣುತೆ ಅದು ಬಾಳಬೇಕಾದರೆ ನಾವು ಪರಸ್ಪರನ್ನು ತಿಳಿದುಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, ಇಸ್ಲಾಮಿ ಸಮಾಜದಲ್ಲಿ ಈಗ ಮೊನ್ನೆ ಒಂದು ರೀಲ್ ನೋಡಿದೆ. ದುಬೈಯಲ್ಲಿ ಕೆಲಸ ಮಾಡುವಂತಹ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡುವಂತಹ ಓರ್ವ ಹಿಂದೂ ಹುಡುಗಿ ಸುಮಾರು 2 ಗಂಟೆಗೆ, ರಾತ್ರಿ 2 ಗಂಟೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಮತ್ತು ರೀಲ್ಸ್ ಮಾಡ್ತಾ ಇದ್ದಾರೆ. ನಾನು ಭಯಮುಕ್ತನಾಗಿ ಇಲ್ಲಿಂದ ಹೋಗ್ತಾ ಇದ್ದೇನೆ, ಯಾರೂ ಕೂಡ ನನ್ನ ಮೇಲೆ ಆಕ್ರಮಣ ಮಾಡ್ತಾ ಇಲ್ಲ. ಈ ಸಮಾಜ ಅಷ್ಟು ಸುಭದ್ರಗೊಂಡಿದೆ. ಈ ಸಮಾಜದಲ್ಲಿ ಎಷ್ಟು ನನಗೆ ಭದ್ರತೆ ಇದೆ ಎಂದರೆ ರಾತ್ರಿ 2 ಗಂಟೆಗೆ ದುಬೈಯ ಬೀದಿಗಳಲ್ಲಿ ನಾನು ಸಂಚರಿಸುತ್ತೇನೆ, ನನಗೆ ಯಾರ ಭಯವೂ ಕೂಡ ಇಲ್ಲ. ಅಂತಹ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಎಂದಾದರೆ ಧರ್ಮ ಕೆಲವೊಮ್ಮೆ ಅಂತಹ ಭದ್ರತೆಗಳನ್ನು ಕೊಡುತ್ತದೆ. ಅದನ್ನು ಬಿಟ್ಟು ಇನ್ನಿತರ ಶಿಕ್ಷಾರ್ಹವಾದಂತಹ ಅಪರಾಧಗಳನ್ನು ನಡೆಸಿ ಶಿಕ್ಷೆ ಸಿಕ್ಕಿದಾಗ ಅದಕ್ಕೆ ಧರ್ಮಕ್ಕೆ ಸಮೀಕರಿಸಿ ಧರ್ಮವನ್ನು ಅಪಮಾನಗೊಳಿಸುವುದು ಅದು ಅಕ್ಷಮ್ಯ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲಾಮನ್ ظلم ಮುಆಹದ. ನಾನು ಅರಬಿಯಲ್ಲಿ ಅದು ಯಾಕೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಾಷೆ ಅರಬಿ ಆಗಿತ್ತು. ಅಲಾಮನ್ ظلم ಮುಆಹದ ಅವಿಂತಕಸಹು ಔ ಕಲ್ಲಫಹು ಫೌಕ ತಾಕತಿಹಿ ಔ ಅಖಜ ಶೈಅನ್ ಬಿಗೈರಿ ತೀಬಿನ್ ನಫ್ಸಿನ್ ಫಅನ ಹಜೀಜಹು ಯೌಮಲ್ ಕಿಯಾಮ. ನೋಡಿ, ಫಅನ ಹಜೀಜಹು ಯೌಮಲ್ ಕಿಯಾಮ, ನಾನು ಪರಲೋಕದಲ್ಲಿ ಆತನ ವಕಾಲತ್ತನ್ನು ವಹಿಸುತ್ತೇನೆ ಮತ್ತು ಅಲ್ಲಾಹನಲ್ಲಿ ಆತನ ಪರವಾಗಿ ನಿಂತು ಆತನ ವಿರೋಧಿಯನ್ನು ನಾನು ಶಪಿಸುತ್ತೇನೆ ಎಂದು ಹೇಳಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯಾರ ಕುರಿತು? ಯಾರು ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಥವಾ ಇಸ್ಲಾಮಿ ರಾಷ್ಟ್ರಗಳಲ್ಲಿ ಮುಸ್ಲಿಮೇತರರು ಇದ್ದರೆ, ಅವರು ಹಿಂದೂಗಳಾಗಿರಬಹುದು, ಕ್ರೈಸ್ತರಾಗಿರಬಹುದು, ಅವರು ಆಲ್ರೆಡಿ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ, ಅಲ್ಲಿಯ ನಾಗರಿಕರಾಗಿರುವಂತಹ ಇಸ್ಲಾಮಿ ರಾಜ್ಯದಲ್ಲಿ, ಇಸ್ಲಾಮಿ ಸಾಮ್ರಾಜ್ಯದಲ್ಲಿ, ಇಸ್ಲಾಮಿ ಆಡಳಿತದಲ್ಲಿ ನಾಗರಿಕತೆ ಇರುವಂತಹ ಹಿಂದೂಗಳ ಮೇಲೆ ಯಾರಾದರೂ ಕೈ ಮಾಡಿದರೆ, ಅವರನ್ನು ಕೊಂದರೆ, ಅವರ ಮೇಲೆ ಅಕ್ರಮ ನಡೆಸಿದರೆ, ಅವರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಂಡರೆ, ಅಲ್ಲಾಹನ ಪ್ರವಾದಿ ಹೇಳುತ್ತಾರೆ, ಅಂತಹ ಮುಸ್ಲಿಂ ಅಕ್ರಮಿಯ ವಿರುದ್ಧ ನಾನು ಪರಲೋಕದಲ್ಲಿ ವಕಾಲತ್ತನ್ನು ವಹಿಸುತ್ತೇನೆ ಹೇಳಿದವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಒಬ್ಬ ಮುಸಲ್ಮಾನರ ವಿರುದ್ಧ ಮುಸ್ಲಿಮೇತರ ಪರವಾಗಿ ನಾನು ವಕಾಲತ್ ನಡೆಸುತ್ತೇನೆ ಹೇಳಿದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮಾತು ಯಾರೂ ಕೂಡ ಪ್ರಚಾರ ಮಾಡ್ತಾ ಇಲ್ಲ. ಯಾಕೆಂದರೆ ಅವರಿಗೆ ಧರ್ಮದ ಕುರಿತು ಪ್ರಚಾರ ಮಾಡುವುದಲ್ಲ, ಬದಲಾಗಿ ತಮ್ಮ ಕೆಲವು ಬೇಳೆ ಬೇಯಿಸುವಂತಹ ಹಿತಾಸಕ್ತಿಯನ್ನು ಅಲ್ಲಿ ಅವರು ಕಾಪಾಡ ಬಯಸುತ್ತಾರೆ. ಆದ್ದರಿಂದಲೇ ಪವಿತ್ರ ಕುರ್ಆನ್ನಲ್ಲಿ ಅನೇಕ ಈ ರೀತಿಯ ವಚನಗಳಿವೆ.
ಮತ್ತು ಅಲ್ಲಿರುವಂಥ ಆಕ್ಷೇಪಗಳಿಗೆ ಕಾರಣವಾಗಿರುವಂಥ ವಚನಗಳು ಆ ಕಾಲದ ವರ್ತಮಾನದಲ್ಲಿ ಅವತೀರ್ಣಗೊಂಡಿರುವಂತಹ ವಚನಗಳಾಗಿವೆ. ನೋಡಿ, ಜಿಹಾದ್. ಮೊನ್ನೆ ನಮ್ಮ ಪದ್ಮರಾಜ್ ಅವರು ಒಂದು ವೇದಿಕೆ ಬಂದಾಗೆ ಹೇಳಿದರು, ಕೆಲವೊಮ್ಮೆ ನನಗೆ ಕಸಿಬಿಸಿ ಆಗ್ತದೆ, ಮುಸಲ್ಮಾನರ ವಿರುದ್ಧ ಇಷ್ಟು ದೊಡ್ಡ ಅಪಪ್ರಚಾರ ಮಾಡುವಾಗ ಮುಸಲ್ಮಾನರೇಕೆ ಉತ್ತರ ಕೊಡ್ತಾ ಇಲ್ಲ ಅಂತ. ಆಗ ಭಾಳ ವಿನಯದಿಂದ ನಾವು ಹೇಳೋದು, ನಾವು ಉತ್ತರ ಕೊಟ್ಟರೆ ಅದು ಎಷ್ಟು ಜನ ಅದ್ರ ಪ್ರಚಾರ ಮಾಡ್ತಾರೆ. ಏನು ಉತ್ತರ ಕೊಡಬೇಕು? 2022ರಲ್ಲಿ ಕೇರಳದ DIG, ಕೇರಳ ಸರ್ಕಾರ ಒಂದು ಪೊಲೀಸ್ ಪಡೆಯನ್ನು ನೇಮಿಸಿತು. ಎಷ್ಟು ಮಂದಿ ಲವ್ ಜಿಹಾದ್ಗೆ ಬಲಿಯಾಗಿದ್ದಾರೆ ಮತ್ತು ಲವ್ ಜಿಹಾದ್ನ ಅಭಿಯಾನ ಯಾರು ಮಾಡ್ತಾ ಇದ್ದಾರೆ ಎಂಬುದರ ಕುರಿತು ವಿಶೇಷವಾದಂಥ ತನಿಖಾ ತಂಡವನ್ನು ರಚಿಸಿದರು. 2022ರಲ್ಲಿ ಕೇರಳದ DIG ಕೇರಳ ಹೈಕೋರ್ಟಿಗೆ ಒಂದು ಅಪೀಲ್ ಮಾಡ್ತಾರೆ, ಒಂದು ರಿಪೋರ್ಟ್ ಸಲ್ಲಿಸುತ್ತಾರೆ ಮತ್ತು ಹೇಳುತ್ತಾರೆ, ಇಡೀ ಕೇರಳದಲ್ಲಿ, ಸಂಪೂರ್ಣ ಕೇರಳದಲ್ಲಿ ಒಂದೇ ಒಂದು ಪ್ರಕರಣ ಲವ್ ಜಿಹಾದ್ ಆಗಿಲ್ಲ. ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಇಲ್ಲಿ BJP ಆಡಳಿತ ಇದೆ. ಮತ್ತು ಆಲ್ರೆಡಿ ಹರಿಯಾಣದಲ್ಲಿ ಮತ್ತು UPಯಲ್ಲಿ ಒಂದು ಕಾನೂನು ಪಾಸಾಗಿದೆ. ಒಬ್ಬ ಮುಸಲ್ಮಾನ ಅಥವಾ ಹಿಂದೂ ಆತ ಆಮಿಷ ಒಡ್ಡಿ ಮತಾಂತರಗೊಳಿಸಿದರೆ ಆತನಿಗೆ 10 ವರ್ಷಗಳ ಕಠೋರವಾದಂಥ ಶಿಕ್ಷೆ. ಇಡೀ ಸಂಪೂರ್ಣ ಯೋಗಿ ಆದಿತ್ಯನಾಥ್ ಆಡಳಿತ ನಡೆಸುವಂತಹ ಆ ಒಂದು ರಾಜ್ಯದಲ್ಲಿ ಅಲ್ಲಿ ಅನೇಕ ಮದುವೆಗಳಾಗಿವೆ ಹಿಂದೂ ಮುಸಲ್ಮಾನರ ಮಧ್ಯೆ. ಒಂದು ಸಂಸ್ಥೆ ಇದೆ ಡೆಲ್ಲಿಯಲ್ಲಿ. ಆ ಸಂಸ್ಥೆ ಹೇಳುವುದು, ಸುಮಾರು 50 ನಮಗೆ ಎಷ್ಟೋ ಮನವಿಗಳು ಬರುತ್ತವೆ. ಅದರಲ್ಲಿ 52% ಹಿಂದೂ ಹುಡುಗಿಯರು ಮನವಿ ಮಾಡ್ತಾ ಇದ್ದಾರೆ, ನಾವು ಹಿಂದೂ ಹುಡುಗರನ್ನು ಮದುವೆಯಾಗ ಬಯಸುತ್ತೇವೆ. ಅದೇ ಪ್ರಮಾಣದಲ್ಲಿ 48% ಮುಸ್ಲಿಂ ಹುಡುಗಿಯರು ನಾವು ಹಿಂದೂ ಹುಡುಗರನ್ನು ಮದುವೆಯಾಗುತ್ತೇವೆ ಎಂಬ ಮನವಿ ಸಲ್ಲಿಸಿದ್ದಾರೆ. ಆದರೆ ಈ ರಾಜ್ಯದಲ್ಲಿ ಪರಿಸ್ಥಿತಿ ಪ್ರೀತಿಗೆ ಅದು ಸರಿ ಹೊಂದದಂಥ ಒಂದು ದೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ, ಧರ್ಮ ಅಡ್ಡ ಬರ್ತಾ ಇದೆ, ನಮಗೆ ನೆರವಾಗಿರಿ ಎಂಬ ಅಪೀಲೊಂದಿಗೆ ಅವರು ಬಂದಿದ್ದಾರೆ. ಹೀಗೆ ಇಡೀ UPಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ನಡೆಸುವಂಥ ಇಡೀ UPಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಲವ್ ಜಿಹಾದ್ನ ಬಗ್ಗೆ ಒಂದು ಪ್ರಕರಣ ದಾಖಲಾಯಿತು. ಆದರೆ ಅದು ತೀರ್ಪು ಬಂದಾಗ, ಅದು ವಿಚಾರಣೆಗೆ ಬಂದಾಗ ಹೈಕೋರ್ಟ್ ಅದನ್ನು ಎತ್ತಿ ಬಿಸಾಡಿತು ಮತ್ತು ಹೇಳಿತು, ಇದಕ್ಕೂ ಲವ್ ಜಿಹಾದ್ಗೂ ಸಂಬಂಧವೇ ಇಲ್ಲ. ಇಂತಹ ಪುಂಖಾನುಪುಂಖವಾಗಿ ಸುಳ್ಳುಗಳನ್ನು ಪ್ರಚಾರ ಮಾಡುತ್ತಾ ಸಮಾಜದಲ್ಲಿ ಬಿರುಕು ಸೃಷ್ಟಿಸುವಂಥ ಪ್ರಯತ್ನ ಮಾಡುತ್ತಾರೆ. ಇಡೀ ದೇಶದಲ್ಲಿ ಒಂದೇ ಒಂದು ಲವ್ ಜಿಹಾದ್ ಪ್ರಕರಣ ಇಲ್ಲ. ಯಾಕೆ ಇಲ್ಲ? ಲಾ ಇಕ್ರಾಹ ಫಿದ್ದೀನ್. ಇಸ್ಲಾಮಿನಲ್ಲಿ ಕೆಲವು ಮೂಲ ತತ್ವಗಳಿವೆ. ಇಸ್ಲಾಮಿ ಮೂಲ ತತ್ವ, ಒಬ್ಬ ಇಲ್ಲಿ ಬಂದೂಕು ಹಿಡಿದುಕೊಂಡು ಅಲ್ಲಾಹ್ ಅಕ್ಬರ್ ಹೇಳಿ ಎಲ್ಲ ನಿರಪರಾಧಿ ಕೊಂದರೆ ಆತನಿಗೆ ಮುಸ್ಲಿಂ ಪಟ್ಟ ಕೊಡುವುದಿಲ್ಲ ಯಾರು ಕೂಡ. ಆತ ಹುತಾತ್ಮನಲ್ಲ, ಬದಲಾಗಿ ಆತ ಹೇಡಿ, ಆತ ಅಪರಾಧಿ, ಆತ ಭಯೋತ್ಪಾದಕ ಇಸ್ಲಾಂ ಹೇಳುತ್ತದೆ. ಆದ್ದರಿಂದಲೇ ಇಸ್ಲಾಮಿ ತತ್ವಾಚರಣೆಗೂ ಮತ್ತು ಈ ನಡೆಯುವಂಥ ಪ್ರಚಲಿತ ವಿದ್ಯಮಾನಕ್ಕೂ ಅಜಗಜ ವ್ಯತ್ಯಾಸ ಇರುತ್ತದೆ. ಇಸ್ಲಾಮಿನಲ್ಲಿ ಒಬ್ಬ ಹುಡುಗಿಯನ್ನು ಒಬ್ಬ ಪ್ರೀತಿಸುತ್ತಾನೆ. ಒಬ್ಬ ಮುಸಲ್ಮಾನ ಹುಡುಗ ಹಿಂದೂ ಹುಡುಗಿಯನ್ನು ಪ್ರೀತಿಸುತ್ತಾನೆ. ಒಂದು ವೇಳೆ ಆತನ ಉದ್ದೇಶ ಧರ್ಮಾಂತರಗೊಳಿಸಿ ನಮ್ಮ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದಾದರೆ ಇಸ್ಲಾಮಿ ಸೂತ್ರದ ಪ್ರಕಾರ, ಇಸ್ಲಾಮಿ ತತ್ವ ಸಿದ್ಧಾಂತಗಳ ಪ್ರಕಾರ ಅದು ಖಂಡಿತವಾಗಿಯೂ ಸ್ವೀಕಾರಾರ್ಹವಲ್ಲ. ಆ ಹುಡುಗಿ ಮುಸ್ಲಿಂ ಆಗಲು ಸಾಧ್ಯವೇ ಇಲ್ಲ. ಮುಸ್ಲಿಂ ಆಗಿ ಇಸ್ಲಾಂ ಆಕೆಯನ್ನು ಪರಿಗಣಿಸುವುದೇ ಇಲ್ಲ. ಪರಿಗಣಿಸಲ್ಪಡದಂತಹ ಒಂದು ವ್ಯವಸ್ಥೆಗೆ ಯಾಕೆ ಲವ್ ಮಾಡಬೇಕು? ಪ್ರೀತಿ ಬೇರೆ, ಜಿಹಾದ್ ಬೇರೆ. ಜಿಹಾದ್ ಎಂಬುದೊಂದು ಪವಿತ್ರ ಪದ. ಈ ಪವಿತ್ರ ಪದ ರಾಮಾಯಣದಲ್ಲಿ ಇದೆ. 18 ದಿನಗಳ ಯುದ್ಧ ನಡೆಯಿತು ಪಾಂಡವ ಮತ್ತು ಕೌರವರ ಮಧ್ಯೆ. ಈ ಯುದ್ಧ ವಿವರಣೆ ಹೇಗಿದೆ ನೋಡಿ. ರಾವಣ ಮತ್ತು ಶ್ರೀರಾಮರ ಮಧ್ಯೆ ನಡೆದ ಯುದ್ಧದ ವಿವರಣೆ ಹೇಗಿದೆ? ಧರ್ಮಯುದ್ಧ. ಧರ್ಮಕ್ಕಾಗಿ ಧರ್ಮ ಸಂಸ್ಥಾಪನಾ ಛಾಯೆ. ಶ್ರೀಕೃಷ್ಣ ಹೇಳುವುದು ಧರ್ಮ ಸಂಸ್ಥಾಪನಾ ಛಾಯೆ ಸಂಭವಾಮಿ ಯುಗೆ ಯುಗೆ. ಧರ್ಮವನ್ನು ಸಂಸ್ಥಾಪಿಸಲಿಕ್ಕಾಗಿ ಹೋರಾಟ. ಭೀಷ್ಮರ ವಿರುದ್ಧ, ಕೌರವರ ವಿರುದ್ಧ ಅಥವಾ ದ್ರೋಣರ ವಿರುದ್ಧ ಈ ಪಾಂಡವರ ಹೋರಾಟ. ಈ ಪಾಂಡವರು ಸತ್ಯವಂತರಾಗಿದ್ದರು, ಪ್ರಾಮಾಣಿಕರಾಗಿದ್ದರು. ಆ ಸತ್ಯವಂತಿಕೆಯನ್ನು ರಕ್ಷಿಸಲಿಕ್ಕಾಗಿ, ಅಧರ್ಮವನ್ನು ನಾಶಗೊಳಿಸಲಿಕ್ಕಾಗಿ ಎಷ್ಟು ದಿನಗಳ ಕಾಲ? 18 ದಿನಗಳ ಘೋರ ಯುದ್ಧ. ಅದನ್ನೇ ಪವಿತ್ರ ಕುರ್ಆನ್ನಲ್ಲಿ ಅನೇಕ ಕಡೆ ಯುದ್ಧಗಳನ್ನು ಪ್ರಸ್ತಾಪಿಸಲಾಗಿದೆ. ಆ ಕಾಲದ ಪ್ರಚಲಿತ ವರ್ತಮಾನಗಳು ಅದು ಈಗ ನಮಗೆ ಇತಿಹಾಸ ಆಗಿದೆ. ಆದರೆ ಈಗಿನ ವಿಷಯಕ್ಕೂ ಆಗಿನ ಕಾಲದಲ್ಲಿ ಇರುವಂಥ ವಿಷಯಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲ ಕಾಲದ ಯುದ್ಧ ನಡೆದಿದೆ.
ಇದು ಭಗವದ್ಗೀತಾ. ಈ ಗೀತೋಪದೇಶ ಅಂದರೆ ಏನು ಒಂದು ಪ್ರಶ್ನೆ ಕೇಳಲಾಯಿತು. ಒಬ್ಬ ವಿದ್ವಾಂಸರಲ್ಲಿ ಪ್ರಶ್ನೆ ಕೇಳಲಾಯಿತು, ಗೀತೋಪದೇಶ ಅಂದರೆ ಏನು? ಗೀತೋಪದೇಶದಲ್ಲಿ ಶಾಂತಿ ಸಮಾಧಾನದ ಬೋಧನೆಗಳಿರುವುದಲ್ಲ, ಬದಲಾಗಿ ನಾನು ಕೌರವರೊಂದಿಗೆ ಯುದ್ಧ ಮಾಡುವುದಿಲ್ಲ ಎಂದು ಪಾರ್ಥ ಹೇಳಿದಂಥ ಸಂದರ್ಭದಲ್ಲಿ ನೀನು ಯುದ್ಧ ಮಾಡಲೇಬೇಕು ಎಂದು ಬೋಧಿಸಿದಂಥ ಉಪದೇಶವಾಗಿದೆ ಗೀತೋಪದೇಶ. ಈ ಯುದ್ಧ ಮಾಡಬೇಕು, ನೀನು ಯುದ್ಧ ಮಾಡದಿದ್ದರೆ ಧರ್ಮ ಸಾಯುತ್ತದೆ, ನೀನು ಯುದ್ಧ ಮಾಡದೆ ಧರ್ಮ ಸಾಯುತ್ತದೆ. ಹೀಗೆ ಪವಿತ್ರ ಕುರ್ಆನ್ನಲ್ಲಿ ಅನೇಕ ಯುದ್ಧದ ಉಲ್ಲೇಖಗಳಿವೆ, ಪವಿತ್ರ ಕುರ್ಆನ್ನಲ್ಲಿ ಅನೇಕ ಯುದ್ಧದ ಉಲ್ಲೇಖಗಳಿವೆ. ಯಾವ ರೀತಿ ಶ್ರೀಕೃಷ್ಣರು ಪಾಂಡವರ ಜೊತೆ ಸೇರಿ ಕೌರವ ವಿರುದ್ಧ ಯುದ್ಧ ಸಾರಿದರೋ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಕಾಲದ ಅಧರ್ಮೀಯರ ವಿರುದ್ಧ ನಡೆಸಿದಂಥ ಯುದ್ಧ, ಆ ಪ್ರಸ್ತಾಪನೆಗಳು ಮಾತ್ರ ಇರುವುದು ಪವಿತ್ರ ಕುರ್ಆನ್ನಲ್ಲಿ. ಆ ಪ್ರಸ್ತಾಪನೆ ಇಟ್ಟುಕೊಂಡು ಯಾರಾದರೂ ಹೋಗಿ ಬಂದೂಕು ಹಿಡಿದುಕೊಂಡು ನಾನು ಪವಿತ್ರ ಕುರ್ಆನ್ನಲ್ಲಿ ಹಾಗೆ ಹೇಳಲಾಗಿದೆ ಒಂದು ವೇಳೆ ಕೊಂದರೆ ಆತ ಅಪರಾಧಿಯಾಗುತ್ತಾನೆ, ಇಸ್ಲಾಮಿನಲ್ಲಿ ಆತ ಹುತಾತ್ಮನಾಗುವುದಿಲ್ಲ ಎಂಬ ಅರ್ಥ, ಈ ಸಂದೇಶವನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಅಜಾನ್ನ ಕುರಿತು ಹೇಳಿದೆ. ಅನೇಕರಿಗೆ ಅಜಾನ್ ಏನು ಗೊತ್ತಿಲ್ಲ ಅಜಾನ್. ಮತ್ತು ನಮ್ಮ ಶ್ರೀಯಾನ್ರವರು ಮೊನ್ನೆ ಬಂದು ಅನೇಕ ವಿಚಾರಗಳು ಕೂಡ. ಈ ನನ್ನ ಪ್ರದೇಶ ಕುದ್ರೋಳಿಯ ಒಂದು ಏರಿಯಾ ಫುಲ್ 100% ಮುಸ್ಲಿಂ ಏರಿಯಾ, ಒಂದು ದೊಡ್ಡ ಏರಿಯಾ. ಅದರ ಹತ್ತಿರ ಇರುವಂಥ ಬೊಕ್ಕಪಟ್ಟಣ ಮತ್ತು ಬೋಳ್ಳೂರು, ಇಲ್ಲಿ ಎಲ್ಲ ಮೊಗವೀರ ಸಮುದಾಯ ಜನರು ಜಾಸ್ತಿ ಇರುವುದು. ಮತ್ತು ಒಂದು ನದಿ ತೀರದಲ್ಲಿ ಕೂಡ ಕೆಲವು ಮನೆಗಳಿವೆ. ಎಷ್ಟು ಶುಶ್ರೂಷವಾಗಿ ಮುಸಲ್ಮಾನರು ಬಾಂಗ್ ಕೊಡುತ್ತಾರೋ, ಅಜಾನ್ ಕೊಡುತ್ತಾರೋ, ಅಷ್ಟೇ ಶುಶ್ರೂಷವಾಗಿ ಮೊಗವೀರರು ಅಜಾನ್ ಕೊಡ್ತಾರೆ. ಅವರಿಗೂ ಕೂಡ ಅಜಾನ್ ಗೊತ್ತಿದೆ. ಮಾತ್ರವಲ್ಲ, ಅವರು ಬೋಟಿಗೆ ಹೋಗುವಾಗ ಕೇಳೋದು ಅಜಾನ್ ಆಯ್ತಾ ಅಂತ. ಬಾಂಗ್ ಆಯ್ತಾ, ಬಾಂಗ್ ಅಂಡೆ, ಬಾಂಗ್ ಆತಿಜ್ಜ, ಇತ್ತೇ ನಲ್ಪ ಬಾಂಗ್. ಅವರಿಗೆ ಸಮಯ ಕೂಡ ಗೊತ್ತಿದೆ. ಈ ಅಜಾನ್ ಬೇರೆ ಏನಲ್ಲ. ಅಜಾನ್ ಅಂದರೆ ಏನು? ಅಜಾನ್ ಅರಬಿ ಪದ, ಅದರ ನೇರ ಅರ್ಥ ಕರೆ. ಯಾವುದಕ್ಕಾಗಿ ಕರೆ? ನಮಾಜಿಗಾಗಿ ಕರೆ. ಈ ನಮಾಜಿಗಾಗಿ ಕರೆಯುವಂತಹ ಒಂದು ವಿಧಾನ, ಎಲ್ಲ ಧರ್ಮಗಳಲ್ಲಿ ಆರಾಧನೆಗಾಗಿ ಕರೆಯುವಂಥ ಒಂದು ವಿಧಾನ ಇದೆ. ಇಸ್ಲಾಮಿನಲ್ಲಿರುವಂಥ ವಿಧಾನ ನೇರವಾಗಿ ಬಾಯಿ ಮೂಲಕ ಹಯ್ಯ ಅಲ ಸ್ವಲಾ, ಬನ್ನಿ ನಮಾಜಿನ ಕಡೆಗೆ, ನಿಮ್ಮ ಲೌಕಿಕ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಹಯ್ಯ ಅಲಲ್ ಫಲಾ, ಬನ್ನಿ ವಿಜಯದ ಕಡೆಗೆ ಎಂಬ ಸಾಂಕೇತಿಕವಾಗಿ ಸೂಚಿಸುವಂಥ ಪದಗಳಾಗಿ ಹೊರತು ಅದರಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಪದ ಇತರ ಧರ್ಮೀಯರಿಗೆ ಹಿಂಸೆ ಕೊಡಬೇಕು, ಕೊಲ್ಲಬೇಕು ಹೇಳಲೇ ಇಲ್ಲ. ಆದರೂ ಕೂಡ ಅಪಪ್ರಚಾರ ಹೇಗೆಂದರೆ, ಈ ಅಜಾನ್ನ ಮೂಲಕ ದಿನನಿತ್ಯ 5 ಸಲ ಮುಸಲ್ಮಾನರು ಹೇಳುವುದು ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಹಿಂದೂಗಳನ್ನು ಕೊಲ್ಲಿರಿ ಅಂತ ಅರ್ಥವೇ ಇಲ್ಲ. ತಾನು ಪೂಜಿಸುವಂತಹ, ತಾನು ಆರಾಧಿಸುವಂತಹ ಆರಾಧ್ಯನನ್ನು ಪ್ರತಿನಿತ್ಯ ಮುಸಲ್ಮಾನ ಹೇಳುತ್ತಾನೆ, ನನಗೆ ಈ ಜಗತ್ತಿನಲ್ಲಿ ಯಾವುದು ಕೂಡ ದೊಡ್ಡದಲ್ಲ, ನನ್ನನ್ನು ಸೃಷ್ಟಿಸಿದ, ನನ್ನನ್ನು ಪರಿಪಾಲಿಸುವಂತಹ ಅಲ್ಲಾಹನೇ ಮಹಾನನು. ಆ ಸಂದೇಶವನ್ನು ಮತ್ತು ಈ ಸಂದೇಶ ನನಗೆ ಯಾರು ಬೋಧಿಸಿದರು? ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾನು ಸಾಕ್ಷ್ಯ ವಹಿಸುತ್ತೇನೆ, ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾ, ನಾನು ಸಾಕ್ಷ್ಯ ವಹಿಸುತ್ತೇನೆ ಖಂಡಿತವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ಪ್ರವಾದಿಯಾಗಿದ್ದಾರೆ. ಆ ಬಳಿಕೇನು? ಹಯ್ಯ ಅಲ ಸಲಾ, ಬನ್ನಿ ನಮಾಜ್ನ ಕಡೆಗೆ, ಹಯ್ಯ ಅಲಲ್ ಫಲಾ, ಬನ್ನಿ ವಿಜಯದ ಕಡೆಗೆ. ಅಲ್ಲಾಹು ಅಕ್ಬರ್ ಅಲ್ಲಾಹನು ಮಹಾನನು, ಲಾ ಇಲಾಹ ಇಲ್ಲಲ್ಲಾ, ಅಲ್ಲಾಹನಲ್ಲದೆ ನನ್ನ ವಿಶ್ವಾಸ, ನನ್ನ ನಂಬಿಕೆ, ಅನ್ಯ ಆರಾಧ್ಯರಿಲ್ಲ. ಇಷ್ಟು ಮಾತ್ರ ಪದಗಳಿರುವುದಾದರೆ. ಆದರೆ ಇದನ್ನು ನಿಲ್ಲಿಸಬೇಕು, ಅಜಾನ್ ಕೊಡಲಿಕ್ಕೆ ಬಿಡಬಾರ್ದು. ಆವೇಶ, ರೋಷ ಎಲ್ಲ ಬರುವಾಗ ನನಗೂ ಆಶ್ಚರ್ಯ ಆಗ್ತದೆ. ಒಂದು ಸಮ್ಮಿಶ್ರ ಸಮಾಜದಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಇರುವಂಥ ಸಮಾಜದಲ್ಲಿ ಯಾಕೆ ಈ ರೀತಿ ಒಂದು ವ್ಯವಸ್ಥೆ ಬೆಳೀತಾ ಇದೆ? ಅದನ್ನು ತಹಬಂದಿಗೆ ತಂದರೆ ಮಾತ್ರ ಶಾಂತಿ ನಿರ್ಮಾಣ ಆಗ್ತದೆ. ಪ್ರಶ್ನೆಗಳಿದ್ದರೆ ಕೇಳಬಹುದು. ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ವಾಹೃ ದಾವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್